ಇವರು ವಿಧಾನಸಭೆಯ ಒಳಗಡೆಗೆ ಕಲಾಪದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಪರಸ್ಪರ ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಯತ್ನಾಳ್ ಮಾತಾಡಿದ್ದಾರೆ. ಒಂದು ಕಡೆ ನಮಸ್ಕಾರ ಹಾಕ್ತಾರೆ, ಇನ್ನೊಂದು ಕಡೆಗೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಇದು ಯತ್ನಾಳ್ ಅವರ ಮಾತು. ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಮಾತಾಡಿದ್ದಾರೆ, ನಮಸ್ಕಾರ ಹಾಕ್ತಾರೆ, ಆಮೇಲೆ ಬೆನ್ನಿಗೆ ಚೂರಿ ಹಾಕ್ತಾರೆ. ನಮಸ್ಕಾರ ಹಾಕಿದಂಥ ವಿಜೇಂದ್ರಗೆ ಟಾಂಗ್ ಕೊಟ್ಟಿರುವಂಥ ರೀತಿ ಇದು. BY ವಿಜೇಂದ್ರ ಔತಣಕೂಟಕ್ಕೂ ಕೂಡ ಕರೆದಿದ್ರು, ನಮಸ್ಕಾರ ಮಾಡಿ ಆಹ್ವಾನಿಸಿದ್ರು. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಔತಣಕೂಟಕ್ಕೆ ಹೋಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಯತ್ನಾಳ್ ಸಮರ್ಥನೆ ಕೊಟ್ಟಿದ್ದಾರೆ. ನಮಸ್ಕಾರ ಮಾಡಿದ್ರೆ ನಾನು ನಮಸ್ಕಾರ ಮಾಡಿ ಅಟ್ಟೆ ಮತ್ತೇನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿತ್ತು. ಹೆಂಗೆ ಒಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೇನು ಮಾಡ್ತಿರ್ತಾರೆ ಯಾರಿಗೆ ಗೊತ್ತದ. ಮುಂದೆ ನಮಸ್ಕಾರ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಮಾಡೋರು ಭಾಳ ಡೇಂಜರ್. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರ. ನಮ್ಮವ್ರು ಅಂದೇ ಬೆನ್ನಾಗ ಹಾಕ್ತಿರ್ತಾರೆ. ನೋಡ್ರಿ, ನಾವು ಸದನದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಾಕತ್ತೀವಿ. ನಮ್ದೆಲ್ಲ ನೋಡ್ರಿ, ನೀವು ರಾಜ್ಯಾಧ್ಯಕ್ಷ ಎಷ್ಟು ಮಾತಾಡ್ತಾನೆ, ನಾವು ಎಷ್ಟು ಮಾತಾಡ್ತೀವಿ, ಅಶೋಕ್ ಅವರು, ನಾವು ಯಾರು ಸುನಿಲ್ ಕುಮಾರ್, ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ ನಮ್ಗೆ ಅನ್ಸೈತಿ. ಆದರೆ ಅದನ್ನೆಲ್ಲ ಕೇಂದ್ರದವ್ರು ನೋಡ್ಬೇಕಷ್ಟೇ. ಅವ್ರ ಬಳಿ ಇಂಟೆಲಿಜೆನ್ಸ್ ಇರ್ತದೆ, ಏನು ಇವ್ರು ನಡೆಸ್ಯಾರ ಅನ್ನೋದು ಗುರ್ತಾಗ್ತದೆ. ಯಾರ್ಯಾರು ಯಾರಿಗೆ ಫೋನ್ ಮಾಡಿ ಏನೇನು ನಡೆಸ್ಯಾರ. ಯಡಿಯೂರಪ್ಪ XMLA ಫೋನ್ ಮಾಡಿದ್ರು, ರಾತ್ರಿ 12ಕ್ಕೆ ಫೋನ್ ಮಾಡ್ಯಾರ ಒಬ್ಬ MLAಗೆ, XMLAಗೆ. ಪಾಪ ಅವ 5 ವರ್ಷ MLA ಇದ್ದಾಗ ಒಮ್ಮೆನೂ ಅವ್ನ ಮುಖ ನೋಡಲಿಲ್ಲ, ಫೋನ್ ಮಾಡಿರಲಿಲ್ಲ. ಈಗ ನೀವೆಲ್ಲ ವಿಜೇಂದ್ರ ಜೊತೆಗೆ ಇರ್ಬೇಕಪ್ಪ, ಮುಂದೆ ನಮ್ಮದೇ ಸರ್ಕಾರ ಬರ್ತಾಯಿದೆ, ನೀನು ಮಂತ್ರಿ ಮಾಡ್ತೀವಿ, ಇಲ್ಲಿವರೆಗೆ ಚಾಲು ಆಗೈತೆ. ಮುಂದಿನ ಆಪ್ರೇಷನ್ ಹೀಗೆ ಚಾಲು ಆಗೈತೆ. ಮುಂದೆ ನಾವು ಹೋಗೋದಿಲ್ಲ. ಮೊದಲು ನಾವು ಅಂತರ ಹೋಗೇ ಇಲ್ಲ ಅಲ್ರಿ. ನಾವು ರಮೇಶ್ ಜಾರಕಿಹೊಳಿ ಅವ್ರು ಹೋಗೋದಿಲ್ಲ, ಹೋಗಿಲ್ಲ. ಆಹ್ವಾನ ಇತ್ತು, ಇಲ್ಲಿ ಕರೀತಾರ. ದಾವಣಗೆರೆ ಒಳಗೆ ಯತ್ನಾಳ್ ಹೊರಗೆ ಹಾಕತ್ತ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕತ್ತಾರೆ ದಾವಣಗೆರೆ ಸಭೆಯನ್ನು. ಅವ್ರ ಗನ್ಮ್ಯಾನ್ಗಳ ಕಡೆಯಿಂದ ಫೋನ್ ಮಾತಾಡಿ, ಇಲ್ಲ ನೀವು ಈ ನಿರ್ಣಯ ಮಾಡಿ, ಇದನ್ನು ಮಾಡಿ, ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ. ಈ ರೀತಿ ಒಬ್ಬ ವಯೋವೃದ್ಧ, ನನಗೆ ಸಂಶಯ ಬಂದಿತ್ತು, ಯತ್ನಾಳ್ರು ನಮ್ಮವರೇ, ನಾವು ಕೂತು ಬಗೆಹರಿಸ್ಕೋತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದ್ರ ಹಿಂದೆ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದ್ದು ಇದ್ದೇ ಇರ್ತದಂತೆ. ಹಿಂದೂ ವಿಜೇಂದ್ರ ಹಿಂಗೆ ಕೊಟ್ಟಿದ್ದ. ಯತ್ನಾಳವ್ರು ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಮ್ದೇನೂ ತಕರಾರಿಲ್ಲ. 2 ದಿವಸನಾಗೆ ರಾಜ್ಯಾಧ್ಯಕ್ಷತೆ ಘೋಷಣೆ ಆಯಿತು. ಅಂದರೆ ಮ್ಯಾನೇಜ್ ಮಾಡಿರ್ತಾರೆ. ಯಡಿಯೂರಪ್ಪನವರು ಈ ಹೇಳಿಕೆ ಕೊಡೋದ್ರ ಹಿಂದೆ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಇದೆ. ಅಂದರೆ ಯತ್ನಾಳ್ ಹೊರಗೆ ಗ್ಯಾರಂಟಿ ಹಾಕ್ತಾರೆ. ಅವು ನಾವು ಹಾಕಿಲ್ಲ, ಕೇಂದ್ರ ಹೈಕಮಾಂಡ್ ಅದವ್ರು ಹಾಕಿದ್ದಾರೆ. ನಾನು ನನ್ನ ಮಗ ಭಾಳ ಪ್ರಾಮಾಣಿಕ ಇದೀವಿ, ಯತ್ನಾಳ್ ನಮ್ಮವ್ರ ಹೇಳಿಕೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ BJPನಲ್ಲಿ ಅಂತ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು, ಎದುರುಗಡೆ ಸಿಕ್ಕಂಥ ಸಂದರ್ಭದಲ್ಲಿ ನಮಸ್ಕಾರ ಅಂತಾರೆ, ನಮಸ್ಕಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ವ್ಯಾಖ್ಯಾನಗಳು ಬರ್ತವೆ. ಜೊತೆಗೆ ಔತಣಕೂಟಕ್ಕೆ ಕರೀತಾರೆ, ಔತಣಕೂಟಕ್ಕೆ ಕರೆದಿರುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾಯಿವೆ. ಬೇರೆ ಬೇರೆ ಕಡೆಯವರು ಸಮಾವೇಶ ಮಾಡ್ತಾರೆ, ಸಮಾವೇಶಕ್ಕೆ ಬೇಕಿದ್ರೆ ಇವ್ರು ಬರಲಿ ಅವ್ರು ಬರಲಿ ಅಂತಾರೆ. ಜೊತೆಗೇನು ಅಂದರೆ ನಮ್ಮನ್ನು ತೆಗೆದಾಕೋಸ್ಕರನೇ ಇವನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತಾರೆ. ಮಧ್ಯರಾತ್ರಿ 12 ಗಂಟೆಗೆ ಒಬ್ಬ ಮಾಜಿ ಶಾಸಕನಿಗೆ ಫೋನ್ ಮಾಡ್ತಾರೆ. ಹಿಂದೆ ಪಾಪ ಅವನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕ್ಯಾರೆ ಅಂದಿರಲಿಲ್ಲ ಅನ್ನುವಂಥ ಆರೋಪಗಳು. ಕೇಂದ್ರದ ನಾಯಕರಿಗೆ ಗೊತ್ತಿರುತ್ತೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಅವ್ರು ಬೇಕಿದ್ರೆ ವರದಿ ತರ್ಸ್ಕೊಂಡು ನೋಡಲಿ ಅಂತಾರೆ. ಅಂದರೆ ದಿಲ್ಲಿಗೆ ಹೋಗಿ ಬಂದಾದ್ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಮಾತಿತ್ತಲ್ಲ, ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕಿರಣ್, ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ವಿವರಣೆಯನ್ನು ಕೊಟ್ಟು ಬಂದರೂ ಕೂಡ ಅವರಿಗೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಇರುವಂತಹ ಕೋಪ, ಅಸಮಾಧಾನ ಇದೆ. ಅದು ಯಾವುದೇ ರೀತಿಯಲ್ಲೂ ಕೂಡ ಬದಲಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಅಧಿವೇಶನ ನಡೀತಾ ಇರುವಂತಹ ಕಾರಣಕ್ಕಾಗಿ ಸದನದ ಒಳಗೆ ಶಾಸನ ಪಕ್ಷದ ನಾಯಕರೇ ಸುಪ್ರೀಂ ಅನ್ನುವಂತಹ ಕಾರಣಕ್ಕಾಗಿ ಈ ಸದನದ ಒಳಗಡೆ ಯಾವ ರೀತಿ ನಡೆದುಕೊಳ್ಬೇಕು ಆ ರೀತಿಯಲ್ಲಿ ಶಾಸಕ ಯತ್ನಾಳ್ ನಡೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಶಾಸನ ಪಕ್ಷ ನಾಯಕ ಅಶೋಕ್ ಅವರ ಮೇಲೆ, ವಿಜೇಂದ್ರ ಅವರ ಮೇಲೆ ಇರುವಷ್ಟು ಸಿಟ್ಟು, ಅಸಮಾಧಾನ, ಕೋಪ, ಬೇಸರ ಯಾವುದು ಕೂಡ ಯತ್ನಾಳ್ ಅವರಿಗಿಲ್ಲ. ಹೀಗಾಗಿ
ಸದನದ ಒಳಗೆ ಶಾಸಕಾಂಗ ಪಕ್ಷ ನಾಯಕರೇ ನೇತೃತ್ವ ಇರುವಂಥ ಕಾರಣಕ್ಕಾಗಿ ಶಾಸಕರಾಗಿ ಅವರು ಸದನದಲ್ಲಿ ಯಾವ ರೀತಿ ಒಬ್ಬ ಬಿಜೆಪಿ ಶಾಸಕರಾಗಿ ಪಾಲ್ಗೊಳ್ಳಬೇಕು ಆ ರೀತಿಯಲ್ಲಿ ಪಾಲ್ಗೊಳ್ತಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಅವರು ವ್ಯಕ್ತಪಡಿಸುತ್ತಿರುವಂಥ ಅಸಮಾಧಾನ, ಅವರ ಬಗ್ಗೆ ಇರುವಂಥ ಕೋಪ ಎಲ್ಲವನ್ನೂ ಕೂಡ ಈ ಹಿಂದೆ ಯಾವ ರೀತಿ ವ್ಯಕ್ತಪಡಿಸಿದ್ರೆ ಅದೆಲ್ಲವನ್ನೂ ಕೂಡ ಅದೇ ರೀತಿಯಲ್ಲೇ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯತ್ನಾಳ್ ಅವರ ಕೋಪ, ದ್ವೇಷ ಅಥವಾ ಸಿಟ್ಟು ಏನಿದೆ ಅದು ಯಾವುದೂ ಕೂಡ ಕಡಿಮೆ ಆಗಿಲ್ಲ. ದೆಹಲಿಗೆ ಹೋಗಿ ಬಂದರೂ ಕೂಡ, ಶಿಸ್ತು ಸಮಿತಿ ಮುಂದೆ ಹಾಜರಾದರೂ ಕೂಡ, ಅಥವಾ ಅವರನ್ನ ವರಿಷ್ಠರವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟರೂ ಕೂಡ ಯಾವುದೂ ಕೂಡ ತಮ್ಮ ರಾಜ್ಯ ನಾಯಕತ್ವದ ವಿರುದ್ಧ, ಅದರಲ್ಲೂ ಕೂಡ ವಿಶೇಷವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಅವರು ತೋರ್ಪಡಿಸುತ್ತಿರುವಂತಹ ಸಿಟ್ಟು ಮತ್ತು ಆ ವಿಚಾರದಲ್ಲಿ ಅವರು ನಡೆದುಕೊಳ್ಳುವಂಥ ರೀತಿ, ಅದರಲ್ಲಿ ಯಾವುದರಲ್ಲೂ ಕೂಡ ಅವರು ರಾಜಿ ಆಗೋದಕ್ಕೆ ಸಿದ್ಧ ಅಲ್ಲ ಅನ್ನುವಂಥ ಸಂದೇಶವನ್ನು ಅವರು ಮತ್ತೆ ಮತ್ತೆ ಕೊಡ್ತಾನೆ ಇದೆ. ಆ ಕಾರಣಕ್ಕಾಗಿ ಅವರು ಸದನದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡರೂ ಕೂಡ ರಾಜ್ಯ ನಾಯಕತ್ವದ ವಿರುದ್ಧದ ತಮ್ಮ ಅಸಮಾಧಾನವನ್ನು ಅದೇ ರೀತಿಯಲ್ಲಿ ಅವರು ಮುಂದುವರಿಸುವ ಮುಖಾಂತರವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿಚಾರದಲ್ಲಿ ತಾವು ಎಂದಿಗೂ ರಾಜಿ ಆಗೋದಕ್ಕೆ ಸಿದ್ಧವಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಈ ಮೂಲಕ ಯತ್ನಾಳ್ ತೋರ್ಪಡಿಸಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.